ನಮಸ್ತೆ ಸಮಸ್ತ ಕನ್ನಡ ನಾಡಿನ ವಕೀಲರಿಗೆ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಕಾನೂನು ಚಾನೆಲ್. ಇವತ್ತಿನ ದಿನ ನಾವು ಲೇಬರ್ ಲಾ ಸಬ್ಜೆಕ್ಟಲ್ಲಿ ಬರುವಂತಹ ಕಾನ್ಸೆಪ್ಟ್ಗಳೇನು, ಲೇಬರ್ ಲಾ ಸಬ್ಜೆಕ್ಟ್ ಯಾಕಿದೆ, ಸಿಲೆಬಸ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಒನ್ಸ್ ನಿಮಗೆ ಸಿಲೆಬಸ್ ಅರ್ಥ ಆಯಿತು ಅಂತಂದರೆ ಆಬ್ವಿಯಸ್ಲಿ ಕಂಪ್ಲೀಟ್ ಆಗಿ ನಿಮಗೆ ವಿಷಯ ಅರ್ಥ ಆಗೋದು ಜಾಸ್ತಿ ಕಷ್ಟ ಆಗಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಬುಕ್ ಓದಬೇಕು ಅಂದರೆ ಅದಕ್ಕಿಂತ ಮುಂಚೆ ಅದರಲ್ಲಿರುವಂಥ ಇಂಡೆಕ್ಸ್ ಅಂತಂದರೆ ಪೀಠಿಕೆ ಪರಿವಿಡಿನ ತುಂಬ ಚೆನ್ನಾಗಿ ಓದ್ಬಿಟ್ರೆ ನೀವು ಅರ್ಧ ಬುಕ್ ಓದ್ದ ಹಾಗೆ. ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಅಂತಂತಂದರೆ, ಈಗ ನಿಮಗೆ KSLU ಕಡೆಯಿಂದ ಕೊಟ್ಟಿರುವಂಥ ಸಿಲೆಬಸ್ನ ಒಂದ್ಸಲ ಡಿಕೋಡ್ ಮಾಡಿ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. 3 ಇಯರ್ವರೆಗೂ ಇದೆ, 5 ಇಯರ್ LLB ಅವ್ರಿಗೂ ಈ ಸಬ್ಜೆಕ್ಟ್ ಇದೆ. ಅರೌಂಡ್ ಬ್ಯಾಕ್ಲಾಗ್ ಇರುವಂಥವ್ರು ಕೂಡ ಇದನ್ನ ನೋಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆ, ಸೊ ದೆನ್ ನಾವು ಮೂವ್ ಮಾಡೋಣ. ಯೂನಿಟ್ 1 ಏನಿದೆ ಯೂನಿಟ್ 1 ಅಲ್ಲಿ ಅಂತ. ಯೂನಿಟ್ 1 ಅಲ್ಲಿ ಮೇನ್ಲಿ ಹಿಸ್ಟ್ರಿ ಬಗ್ಗೆ ಮಾತಾಡಿದ್ದಾರೆ. ಅಂತಂದ್ರೆ ಹಿಸ್ಟಾರಿಕಲ್ ಆಸ್ಪೆಕ್ಟ್ಗಳೇನಿತ್ತು, ಐತಿಹಾಸಿಕವಾಗಿ ಈ ಲೇಬರ್ ಅಂತಂದ್ರೆ ಏನ್ ಕಾನ್ಸೆಪ್ಟ್ ಇತ್ತು, ಕಾರ್ಮಿಕ ಅಂದ್ರೆ ಹೆಂಗೆ ಅದನ್ನ ನೋಡ್ತಾ ಇದ್ರು, ಈ ರೀತಿ ಇದೆ. ಮಾಸ್ಟರ್ ಅಂಡ್ ಸ್ಲೇವ್ ರಿಲೇಶನ್ಶಿಪ್ ಇದೆ. ಮಾಸ್ಟರ್ ಅಂಡ್ ಸ್ಲೇವ್ ಅಂತಂದ್ರೆ ಏನು, ಓನರು ಮತ್ತೆ ಕೆಳಗಡೆ ಕೆಲಸ ಮಾಡ್ತಾನಲ್ಲ ಅವನ ಸಂಬಂಧಗಳು ಹೇಗಿತ್ತು ಹಿಸ್ಟ್ರಿಯಲ್ಲಿ ಅಂತಂದ್ರೆ ಆ ಸ್ಲೇವ್ ತರ ನೋಡುವಂಥದ್ದು. ಅಲ್ಲಿ ವರ್ಡೇ ಆ ತರ ಯೂಸ್ ಮಾಡಿಬಿಟ್ಟಿದ್ದಾರೆ. ತುಂಬಾ ಕೆಳಗಡೆ ನೋಡುವಂಥದ್ದು, ಸಂಬಳ ಸರಿಯಾಗಿ ಕೊಡದೇ ಇರುವಂಥದ್ದು, ಊಟ ಸರಿಯಾಗಿ ಕೊಡದೇ ಇರುವಂಥದ್ದು, ಇರಿಟೇಟ್ ಮಾಡುವಂಥದ್ದು, ಈ ರೀತಿ ಮಾಡುವಂಥ ವ್ಯವಸ್ಥೆಗಳೆಲ್ಲ ಇತ್ತು. ಇದೆಲ್ಲ ಬದಲಾವಣೆ ಆಗ್ತಾ 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 ಈಗೆಲ್ಲ ಕಾನೂನುಗಳೇ ಬಂದ್ಬಿಟ್ಟಿದೆ. ಯಾವ ರೀತಿ ನೋಡ್ಕೋಬೇಕು ಒಬ್ರು ಕೆಳಗಡೆ ಇರುವಂತ ಲೇಬರ್ನ ಮತ್ತೆ ಕೆಲಸ ಮಾಡುವಂಥವ್ರನ್ನ, ಈ ರೀತಿಯಾದಂಥ ಕಾನೂನುಗಳೇ ಬಂದ್ಬಿಟ್ಟಿದೆ ಈಗ. ಸೊ ಅದೆಲ್ಲ ಎಲ್ಲಿ ಎನಾಕ್ಟ್ಮೆಂಟ್ ಮಾಡಿದ್ದಾರೆ ಅಂತಂತಂದ್ರೆ ಇಂಡಿಯಾದಲ್ಲಿ, UK ದಲ್ಲೆಲ್ಲ ಎನಾಕ್ಟ್ಮೆಂಟ್ ಆಗಿದೆ. ಅದಾದ್ಮೇಲೆ ಟ್ರೇಡ್ ಯೂನಿಯನ್ ಆಕ್ಟ್ ಅಂತ ಇದೆ. ಇದು ಇಂಪಾರ್ಟೆಂಟು. ಏನು ಟ್ರೇಡ್ ಯೂನಿಯನ್ ಆಕ್ಟ್ ಅಂತಂದ್ರೆ, ಈಗ ಒಂದು ಫ್ಯಾಕ್ಟ್ರಿ, ಒಂದು ಕಂಪನಿ ಅಂತಂದ್ರೆ ಎಲ್ರಿಗೂ ಗೊತ್ತಿದೆ ಅಲ್ಲೊಂದು ಯೂನಿಯನ್ ಇರುತ್ತೆ ಅಂತ, ಹೌದಲ್ವಾ? ಆ ಯೂನಿಯನ್ ಲೀಗಲ್ ವ್ಯಾಲಿಡಿಟಿ ಇದೆಯಾ? ಮತ್ತೆ ಇದು ಪ್ರಶ್ನೆ. ಹೌದು, ಲೀಗಲ್ ವ್ಯಾಲಿಡಿಟಿ ಇದೆ. ಅದೆಲ್ಲ ಲೀಗಲ್ ವ್ಯಾಲಿಡಿಟಿ ಕೊಟ್ಟಿರುವಂತದ್ದು ಈ ಯೂನಿಯನ್ ಆಕ್ಟ್ ಅಂಡ್ರಲ್ಲಿ. ಈ ಆಕ್ಟ್ ಅಂಡ್ರಲ್ಲಿ ನೆಕ್ಸ್ಟ್ ಏನಂತ ಕೊಟ್ಟಿದ್ದಾನೆ, ದ ಬರ್ಡ್ ಐ ವ್ಯೂ ಆಫ್ ದ ಆಕ್ಟ್ ಅಂತ ಕೊಟ್ಟಿದ್ದಾನೆ. ಅಂತಂದ್ರೆ ಇಲ್ಲಿರುವಂತ ಯೂನಿಯನ್ ಆಕ್ಟ್ ಇದೆಯಲ್ಲ ಅದ್ರದ್ದೊಂದು ಮೇಲ್ಗಡೆ ನೋಡ್ಕೊಳ್ಳಿ ಅಂತ. ಏನೇನು ನೋಡ್ಕೊಂತೀರಾ? ಸಮ್ ಡೆಫಿನೇಷನ್ಸ್ ನೋಡ್ಕೊಳ್ಳಿ. ಆ ಡೆಫಿನೇಷನ್ ಅಲ್ಲಿ ಯಾವ ಡೆಫಿನೇಷನ್ ನೋಡ್ಕೊಂತೀರಾ? ಟ್ರೇಡ್ ಯೂನಿಯನ್ ಅಂದ್ರೆ ಏನು, ಟ್ರೇಡ್ ಡಿಸ್ಪ್ಯೂಟ್ ಅಂದ್ರೆ ಏನು ಅಂತ ನೋಡ್ಕೊಳ್ಳಿ. ಅದಾದ್ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿ ಪ್ರಾವಿಷನ್ಸ್ ಇದೆ ಅಂತಂದ್ರೆ, ಈ ಒಂದು ಯೂನಿಯನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಒಂದು ಫ್ಯಾಕ್ಟ್ರಿಯಲ್ಲಿ ಇಂತಿಷ್ಟು ಫ್ಯಾಕ್ಟ್ರಿಯಲ್ಲಿ ಜನ ಇರಬೇಕು ಅಂತಿದೆ. ಅದಕ್ಕೊಬ್ಬ ಪ್ರೆಸಿಡೆಂಟ್ ಇರಬೇಕು. ಆಮೇಲೆ ಅಲ್ಲಿ ಯಾವ್ಯಾವ ರೀತಿ ಸವಲತ್ತುಗಳಿರ್ಬೇಕು, ಯಾರ್ಯಾರ ಹತ್ರ ಪರ್ಮಿಷನ್ ತಗೋಬೇಕು, ಗೋರ್ಮೆಂಟ್ ಹತ್ರ ಯಾವ ರೀತಿ ಪರ್ಮಿಷನ್ ತಗೋಬೇಕು, ಇದೆಲ್ಲ ರಿಜಿಸ್ಟ್ರೇಷನ್ ಓದ್ತೀರಾ. ಒಂದ್ಸಲ ರಿಜಿಸ್ಟ್ರೇಷನ್ ಆದ್ಮೇಲೆ ಆಬ್ವಿಯಸ್ಲಿ ವಿಡ್ರಾವಲ್ ವಾಪಸ್ ತಗೊಳ್ಳೋದ್ರ ಬಗ್ಗೆ ಓದಬೇಕು, ಕ್ಯಾನ್ಸಲೇಷನ್ ಮಾಡೋದ್ರ ಬಗ್ಗೆ ಓದಬೇಕು, ಫಂಡ್ಸ್ಗಳ ಬಗ್ಗೆ ಓದಬೇಕಾಗುತ್ತೆ. ಸೊ ದೆನ್ ಇಷ್ಟಾದ್ಮೇಲೆ ನೆಕ್ಸ್ಟ್ ಬರ್ತೀರಾ ಯೂನಿಯನ್ ಅಂತಂದ್ರೆ ಏನು, ಅದ್ರ ಹ್ಯೂಮಿನಿಟೀಸ್ ಹೇಳಿದೆ, ಪ್ರಾಬ್ಲಮ್ಸ್ಗಳು ಏನೇನು ಫೇಸ್ ಮಾಡುತ್ತೆ. ಆಮೇಲೆ ಒಂದ್ಕಿಂತ ಹೆಚ್ಚಿಗೆ ಯೂನಿಯನ್ಗಳು ಅಮಾಗ್ಲೇಷನ್ ಆದಾಗ ಅಂತಂದ್ರೆ ಸಂಯೋಜನೆ ಆದಾಗ ಯಾವ ರೀತಿ ಇರುತ್ತೆ ಅಂತ. ಆಮೇಲೆ ರೆಕಗ್ನಿಷನ್ ಮಾಡಬೇಕಾದ್ರೆ ಯೂನಿಯನ್ ಯಾವ್ಯಾವ ಮೆಥಡ್ಸ್ ಅನ್ನ ಫಾಲೋ ಮಾಡ್ತೀವಿ ಅಂತ. ಕಲೆಕ್ಟಿವ್ ಬಾರ್ಗೇನಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದ್ರೆ ಅದ್ರದ್ದು ಮೀನಿಂಗು, ಮೆಥಡ್ಸು, ಅದಾದ್ಮೇಲೆ ಅದ್ರದ್ದು ಸೆಟ್ಲ್ಮೆಂಟ್ಸು, ಈ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನೋಡಕ್ಕೆ ಸಿಲೆಬಸ್ ತುಂಬಾ ಜಾಸ್ತಿ ಇದೆ ಅನ್ಸುತ್ತೆ. ಸಿಂಪಲ್ ಆಗಿ ಆಡು ಭಾಷೆಯಲ್ಲಿ ನಿಮ್ಮನ್ನ ಅರ್ಥ ಮಾಡಿಸುವಂತ ಪ್ರಯತ್ನ ನಾವು ಪಡ್ತೀವಿ. ಜಸ್ಟ್ ನೀವೇನ್ ಮಾಡಿ ಅಂತಂದ್ರೆ ಸ್ಟೇ ಆಗಿ ಚಾನಲ್ ಜೊತೆ ಕಲಿತಾ ಹೋಗಿ, ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಯೂನಿಟ್ 2 ದಲ್ಲಿ ಏನಿದೆ ಅಂತ ನೋಡೋಣ. ಯೂನಿಟ್ 2 ದಲ್ಲಿ ಏನಿದೆ ಅಂತಂತಂದ್ರೆ ಡಿಸ್ಪ್ಯೂಟ್ ಆಕ್ಟ್ ಬಗ್ಗೆ ಜಾಸ್ತಿ ಮಾತಾಡಿದ್ದಾರೆ. ಓಕೆ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಂತ. ಈ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಂದ್ರೆ ಡಿಸ್ಪ್ಯೂಟ್ ಅಂತಂದ್ರೆ ವಾದ, ಅಂದ್ರೆ ವಿವಾದ, ಹೆಸರೇ ಹೇಳ್ತಾ ಇದೆ. ಅಂತಂದ್ರೆ ಯಾವ್ದಾದ್ರೂ ಇಂಡಸ್ಟ್ರಿ ಮೇಲೆ ಅಲ್ಲಿ ಮತ್ತೆ ಅದ್ರ ಕೆಳಗಡೆ ಇರುವಂತ ಕಸ್ಟಮರ್ ಆಗಿರಬಹುದು ಅಥವಾ ಎಂಪ್ಲಾಯ್ ಆಗಿರಬಹುದು, ಏನಾದ್ರೂ ಇವರ ಮಧ್ಯದಲ್ಲಿ ವಾದ ವಿವಾದಗಳು ಬಿದ್ದಾಗ ಯಾವ ರೀತಿ ಪರಿಹರಿಸ್ಕೋಬೇಕು ಅನ್ನುವಂತ ವಿಷಯನ ಯೂನಿಟ್ 2 ದಲ್ಲಿ ಮೇಜರ್ಲಿ ಹೇಳ್ತಾರೆ. ಮೇಜರ್ಲಿ ಹೇಳ್ತಾ ಇದ್ದೀನಿ. ಸೊ ಅದ್ರ ಪ್ರಕಾರ ಅದ್ರದ್ದು ಒಂದು ಡೆಫಿನೇಷನ್ ಆಗಿರಬಹುದು, ಇಂಡಸ್ಟ್ರಿ ಆಗಿರಬಹುದು, ಲೇ ಮ್ಯಾನ್ ಆಗಿರಬಹುದು, ವರ್ಕ್ ಮ್ಯಾನ್, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್, ಈ ರೀತಿಯಾದಂಥ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾರೆ. ಅದಾದ್ಮೇಲೆ ಅಥಾರಿಟೀಸ್ಗಳ ಬಗ್ಗೆ ಅಬ್ವಿಯಸ್ಲಿ ಡಿಸ್ಕಸ್ ಮಾಡ್ತಾರೆ. ವರ್ಕಿಂಗ್ ಕಮಿಟಿ ಯಾವ ರೀತಿ ಇರಬೇಕು, ಆಮೇಲೆ ಅವ್ರ ಪವರ್ ಏನು, ಫಂಕ್ಷನ್ಸ್ ಏನು ಅಂತ. ಒಂದ್ಸಲ ಇಲ್ಲಿ ಸೆಟಲ್ಮೆಂಟ್ ಅಂತ ಮಾತಾಡ್ತಾ ಇದ್ದೀನಿ ಅಂತಂದ್ಮೇಲೆ ಅಲ್ಲಿ ನೆಕ್ಸ್ಟ್ ಆಬ್ವಿಯಸ್ಲಿ ಸೆಕ್ಷನ್ 10A ಅಂಡ್ರಲ್ಲಿ ಯಾವ ರೀತಿ ಸೆಟಲ್ಮೆಂಟ್ ಮಾಡ್ಕೊಂತಾರೆ, ಅಂದ್ರೆ ಆರ್ಬಿಟ್ರೇಷನ್, ಮಧ್ಯಸ್ಥಿಕೆ ತಗೊಂಡು. ಅದಾದ್ಮೇಲೆ ಕಂಪಲ್ಸರಿ ಅಡ್ಜುಡಿಕೇಶನ್ ಯಾವ ರೀತಿ ಇದೆ, ಗೌರ್ಮೆಂಟ್ ಹತ್ರ ಏನ್ ಪವರ್ ಇದೆ ಅಂಡರ್ ಸೆಕ್ಷನ್ 10 ಪ್ರಕಾರ. ಸೊ ಇದಿಷ್ಟು ಇಂಪಾರ್ಟೆಂಟ್ ಇದರಲ್ಲಿ. ಅದಾದ್ಮೇಲೆ ಕಂಪಲ್ಸರಿ ಅಡ್ಜುಡಿಕೇಶನ್, ಅದ್ರದ್ದು ಕಾಂಪೋಸಿಷನ್ ಏನು, ಕ್ವಾಲಿಫಿಕೇಶನ್ ಏನು, ಜುಡಿಷನ್ ಏನು, ಪವರ್ ಏನು, ಯಾವ್ದು ಕಂಪಲ್ಸರಿ ಅಡ್ಜುಡಿಕೇಶನ್ದು.
ಸೊ ಅವಾರ್ಡ್ ಯಾವ ರೀತಿ ಕೊಡ್ತಾರೆ, ಸೆಟ್ಲ್ಮೆಂಟ್ ಯಾವ ರೀತಿ ಕೊಡ್ತಾರೆ, ಡೆಫಿನೇಷನ್ ಇದು ಅದ್ರದ್ದು ಅವಾರ್ಡ್ ಮತ್ತು ಸೆಟ್ಲ್ಮೆಂಟ್ ಇನ್ ಡೆಫಿನೇಷನ್, ಅದ್ರದ್ದು ಎಷ್ಟು ಪೀರಿಯಡ್ ಇರುತ್ತೆ, ಅದಾದ್ಮೇಲೆ ಅದ್ರದ್ದು ಬೈಂಡಿಂಗ್ ನೇಚರ್ ಯಾವ ತರ ಇರುತ್ತೆ, ಈ ರೀತಿಯಾದಂಥ ವಿಷಯಗಳನ್ನ ಡಿಸ್ಕಸ್ ಮಾಡ್ತೀವಿ. ಒಂದು ಸಿಂಪಲ್ ಆಗಿ ಏನಾದರೂ ತಿಳ್ಕೊಬೇಕಂದ್ರೆ ಒಂದು ತಿಳ್ಕೊಳ್ಳಿ, ಯೂನಿಟ್ 2ದಲ್ಲಿ ಮೇಜರ್ಲಿ ಓದುವಂಥದ್ದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್, ವಿವಾದದ ಬಗ್ಗೆ ಓದ್ತೀರಾ. ಈ ವಿವಾದ ಅಂತಂದ್ಮೇಲೆ ಆಬ್ವಿಯಸ್ಲಿ ಅಲ್ಲೊಂದು ಏನ್ ಬೇಕು ನಿಮಗೆ, ಸಿಂಪಲ್ ಆಗಿ ಅಲ್ಲೊಂದು ಕೋರ್ಟು ಕಚೇರಿ, ವಾದ ವಿವಾದ, ಮಧ್ಯಸ್ಥಿಕೆ ಯಾವ ರೀತಿ, ಅಥವಾ ಗೌರ್ಮೆಂಟ್ ಮಧ್ಯದಲ್ಲಿ ಬಂದು ಪರಿಹಾರ, ಅವಾರ್ಡು, ಸೆಟ್ಲ್ಮೆಂಟ್, ಸೇಮ್ ಥಿಂಗ್ಸ್ಗಳೇ ರಿಪೀಟ್ ಆಗಿರೋದಷ್ಟೇ. ಇದಿಷ್ಟು ಇದರಲ್ಲಿ ಓದ್ತೀರಾ. ಓಕೆ, ಸೊ ನೆಕ್ಸ್ಟ್ ಯೂನಿಟ್ 3 ನಾನು ಎಂಟ್ರಿ ಕೊಡ್ತೀನಿ. ಯೂನಿಟ್ 3 ಬಂದ್ರಿ ಅಂತಂತಂದ್ರೆ ಆ ಹಿಂದ್ಗಡೆ ಏನಿತ್ತಲ್ವಾ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಏನಿತ್ತಲ್ವಾ, ಅದೇ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಇಂದ ಇನ್ನೊಂದು ಸ್ವಲ್ಪ ಕಂಟಿನ್ಯೂಟಿ ಕಾನ್ಸೆಪ್ಟ್ಗಳನ್ನ ಓದ್ತೀರಾ. ನೋಡಿ, ಕಾನ್ಸೆಪ್ಟ್ಗಳು ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಕಾನ್ಸೆಪ್ಟ್ ಯೂನಿಟ್ 3 ಎಷ್ಟು ಚೆನ್ನಾಗಿದೆ ಅಂದ್ರೆ ಸ್ಟ್ರೈಕ್ ಮತ್ತೆ ಲಾಕ್ಔಟ್ಸ್ ಬಗ್ಗೆ ಓದ್ತೀರಾ. ಅಂತಂದ್ರೆ ಈಗ ಸ್ಟ್ರೈಕ್ ಮಾಡ್ತೀನಿ ಅಂತ ಅಂದ್ರೆ ಏನಾದ್ರು ಒಂದು ಸಮಸ್ಯೆ ಆಗ್ತಿದೆ ಫ್ಯಾಕ್ಟರಿಲಿ ಅಂತಂದ್ರೆ ಸ್ಟ್ರೈಕ್ ಮಾಡ್ಬೇಕಾದ್ರೆ ಯಾವ ರೀತಿ ಸ್ಟ್ರೈಕ್ ಮಾಡ್ಬೇಕಂತ ಇದೆ, ಫಸ್ಟ್ ಹೋಗ್ಬಿಟ್ಟು ನೀವು ಓನರಿಗೆ ಇಷ್ಟು ದಿನ ಮುಂಚೆ ಹೇಳ್ಬೇಕು. ಲಾಕ್ಔಟ್ ಮಾಡ್ತೀನಿ ಅಂದ್ರೆ ಇಷ್ಟು ದಿನ ಮುಂಚೆ ಹೇಳ್ಬೇಕು. ಸ್ಟ್ರೈಕ್ ಬೇರೆ, ಲಾಕ್ಔಟ್ ಬೇರೆ. ಓಕೆ, ಅದ್ರದ್ದು ಡೆಫಿನೇಷನ್ಗಳು ಮತ್ತೆ ಅದಾದ್ಮೇಲೆ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ಸ್ ಗಳು ಏನ್ ಹೇಳುತ್ತೆ ಆ ಸ್ಟ್ರೈಕು ಲಾಕ್ಔಟ್ ಗಳ ಬಗ್ಗೆ, ರೆಗ್ಯುಲೇಷನ್ಸ್ ಆಫ್ ಸೆಕ್ಷನ್ 22, 23, 10A ಕ್ಲಾಸ್ 4A, ಆಮೇಲೆ ಸೆಕ್ಷನ್ 10 ಕ್ಲಾಸ್ 3, ಈ ರೀತಿಯಾದಂಥ ವಿಷಯಗಳು, ಲೇ ಆಫ್, ರಿಟ್ರಿನ್ಸ್ಮೆಂಟ್, ಕ್ಲೋಸರ್, ಈ ರೀತಿಯಾದಂಥ ಕಾನ್ಸೆಪ್ಟ್ಗಳನ್ನ ಯೂನಿಟ್ 3 ಅಲ್ಲಿ ಓದ್ತಾ ಹೋಗ್ತೀರಾ. ಸೊ ಮೇಜರ್ಲಿ ಈಗ ನಾನು ಏನು ರೌಂಡ್ ಮಾರ್ಕ್ ಹಾಕಿದ್ದೀನಿ ಇವೆಲ್ಲ ಮೇಜರ್ ಕಾನ್ಸೆಪ್ಟ್ಗಳು. ಸೊ ಆಬ್ವಿಯಸ್ಲಿ ಆಸ್ ಪರ್ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಮಾತ್ರ ಟಾರ್ಗೆಟ್ ಮಾಡಿಬಿಟ್ಟು ನಾವು ನಿಮ್ಮನ್ನ ಸ್ಟಡಿ ಮಾಡಿಸ್ತಿದ್ದೀವಿ. ಸೊ ಆ ರೀತಿ ಆಲ್ರೆಡಿ ಎಲ್ಲ ಅಪ್ಲೋಡೆಡ್ ಇದೆ. ಈಗ ನೀವೇನು ನೋಡ್ತಾ ಇದ್ದೀರಾ ವಿಡಿಯೋಸ್ಗಳು ಇದೇ ರೀತಿ ಕಂಪ್ಲೀಟ್ ಸಿಲೆಬಸ್ ಇಂದ ಅಪ್ಲೋಡೆಡ್ ಇದೆ. ಸೊ ಈ ಸಿಲೆಬಸ್ ಇಂದ ಅಪ್ಲೋಡೆಡ್ ಇರೋದು ಪೇಯ್ಡ್ ಇದೆ, ಚಾರ್ಜಸ್ ಆಗುತ್ತೆ. ಎಷ್ಟಾಗುತ್ತೆ ಏನಾಗುತ್ತೆ ಅಂತ ನಾನು ಲಾಸ್ಟ್ ಸ್ಲೈಡಲ್ಲಿ ಒಂದ್ಸಲ ಹೇಳ್ತೇನೆ. ಕಾಂಟ್ಯಾಕ್ಟ್ ನಂಬರ್ ಕೂಡ ಲಾಸ್ಟ್ ಸ್ಲೈಡಲ್ಲಿ ಇದೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳೋಕ್ಕೆ. ಸೊ ನೆಕ್ಸ್ಟ್ ಯೂನಿಟ್ 4 ಬರೋಣ. ಯೂನಿಟ್ 4 ಅಲ್ಲಿ 2 ಆಕ್ಟ್ ಇದೆ ಮೇಜರ್ಲಿ. ನಂಬರ್ 1 ಆಕ್ಟ್ ESI ಆಕ್ಟ್ ಇದೆ, ECA ಆಕ್ಟ್ ಇದೆ, ಎಂಪ್ಲಾಯ್ ಕಾಂಪನ್ಸೇಷನ್ ಆಕ್ಟ್ ಇದೆ 1923. ಇನ್ನೊಂದು ಮೇಜರ್ಲಿ ಆಕ್ಟ್ ಇರುವಂತದ್ದು ESI ಆಕ್ಟ್ ಇದೆ, ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಆಕ್ಟ್ ಅಂತ. ನಾನು ಇದನ್ನ ಬೇಸಿಕ್ ಓವರ್ ವ್ಯೂ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಅದು ಒಂದ್ಸಲ ಚೆಕ್ಔಟ್ ಮಾಡ್ಕೊಂಡು ಬನ್ನಿ. ಆಬ್ವಿಯಸ್ಲಿ ಒಂದು ಆಕ್ಟ್ ಅಂತ ಅಂದಮೇಲೆ ಇನ್ನೇನು ಓದ್ತೀರಾ, ಅದ್ರದ್ದು ಒಂದು ಡೆಫಿನೇಷನ್ ಓದ್ತೀರಾ. ಎಂಪ್ಲಾಯ್ ಅಂದ್ರೇನು, ಎಂಪ್ಲಾಯರ್ ಅಂದ್ರೇನು, ಡಿಪೆಂಡೆಂಟ್ ಯಾರಾಗಿರ್ತಾರೆ. ಫಸ್ಟ್ ಥಿಂಗ್ ಎಂಪ್ಲಾಯ್ ಕಾಂಪನ್ಸೇಷನ್ ಆಕ್ಟ್ ಅಂದ್ರೆ ಏನು ಅಂತ. ಕಾಂಪನ್ಸೇಷನ್ ಯಾವಾಗ ಕೊಡ್ತಾರೆ, ಏನಾದರೂ ಸಮಸ್ಯೆ ಆದಾಗ ಕೊಡ್ತಾರೆ. ಅಂತಂದ್ರೆ ಒಬ್ಬ ಎಂಪ್ಲಾಯ್ ಇದ್ದಾನೆ, ಆ ಎಂಪ್ಲಾಯ್ ಏನೋ ಒಂದು ಸಮಸ್ಯೆ ಆಗಿದೆ, ಆ ಸಮಸ್ಯೆಯಿಂದ ಏನಾಗುತ್ತೆ ಅಂತಂದ್ರೆ ಅವನಿಗೇನೋ ಕಾಲು ಮುಡ್ಕೊಂತು, ಕೈ ಮುಡ್ಕೊಂತು, ಇಲ್ಲ ಡೆತ್ತೇ ಆದ, ಆ ಸಮಯದಲ್ಲಿ ಕಂಪನಿ ಅವನು ಏನ್ ಮಾಡ್ತಾನೆ, ಅವ್ನು ಕಾಂಪನ್ಸೇಷನ್ ಕೊಡಬೇಕು. ಸೊ ಆ ಕಾಂಪನ್ಸೇಷನ್ ಕೊಡಕ್ಕೆ ಮಸ್ಟ್ ಅಂಡ್ ಶುಡ್ ಅಂತ ಬೈಂಡಿಂಗ್ ಮಾಡೋಕ್ಕೋಸ್ಕರ ಒಂದು ಕಾನೂನ ತಂದಿದ್ದಾರೆ, ಎಂಪ್ಲಾಯ್ ಕಾಂಪನ್ಸೇಷನ್ ಆಕ್ಟ್ ಅಂತ. ಸೊ ಇದರಲ್ಲಿ ನೀವು ಓದುವಂಥದ್ದು ಡೆಫಿನೇಷನ್, ಎಂಪ್ಲಾಯ್ಸು, ಎಂಪ್ಲಾಯರ್ ಅಂದ್ರೆ ಯಾರು, ಡಿಪೆಂಡೆಂಟ್ ಯಾರು ಆಗಬಹುದು, ಅದಾದ್ಮೇಲೆ ಡಿಸೇಬಲ್ಮೆಂಟ್ಗಳು ಏನೇನು ಆಗಬಹುದು, ಕಂಪ್ಲೀಟ್ ಡಿಸೇಬಲ್ಮೆಂಟ್ ಅಂದ್ರೇನು, ಪಾರ್ಷಿಯಲ್ ಡಿಸೇಬಲ್ಮೆಂಟ್ ಅಂದ್ರೇನು, ಅದಾದ್ಮೇಲೆ ಎಂಪ್ಲಾಯರ್ಸ್ಗಳ ಲಯಬಿಲಿಟಿಗಳು ಏನಿರುತ್ತೆ ಅಂತಂದ್ರೆ ಅವ್ರದ್ದು ಯಾವ್ಯಾವ ರೀತಿ ಹೊಣೆಗಾರಿಕೆ ಇರುತ್ತೆ, ಕಂಡೀಷನ್ಸ್ಗಳು, ಎಕ್ಸೆಪ್ಷನ್ಸ್ಗಳು, ಅಪವಾದಗಳೇನಿರುತ್ತೆ, ಮತ್ತೆ ಷರತ್ತುಗಳೇನಿರುತ್ತೆ, ಅದಾದ್ಮೇಲೆ ಕ್ಲೇಮ್ಸ್ ಕಾಂಪನ್ಸೇಷನ್ ಯಾವ ರೀತಿ ತಗೋಬಹುದು, ಅಲ್ಲಿ ಕಮಿಷನರ್ ಯಾರಾಗಿರ್ತಾನೆ, ಅವನ ಜುಡಿಕ್ಷನ್ ಏನು, ಅವನ ಪವರ್ ಏನು. ಸಿಂಪಲ್ ಆಗಿ ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಲ್ವಾ. ಫಸ್ಟ್ ಏನು ಅಂತಂದ್ರೆ ಕಾಂಪನ್ಸೇಷನ್ ಮೇಲೆ ಮಾತಾಡ್ತಾ ಇದ್ದಾರೆ. ಆ ಕಾಂಪನ್ಸೇಷನ್ ನೀವು ತಗೋಬೇಕಾದ್ರೆ ಎಂಪ್ಲಾಯ್ ಅಂದ್ರೇನು, ಅವ್ನ ಎಂಪ್ಲಾಯರ್ ಅಂದ್ರೆ ಯಾರು, ಯಾರ್ಯಾರು ಡಿಸೇಬಲ್ಮೆಂಟ್ ಏನೇನು ಸಮಸ್ಯೆ ಆಗಿದೆ ಅಂದ್ರೆ ಅಂಗವೈಕಲ್ಯತೆ ಏನಾಗಿದೆ ಅಲ್ವಾ, ಡಿಸೇಬಲ್ಮೆಂಟ್ ಅಂದ್ರೆ ಅಂಗವೈಕಲ್ಯತೆ ಎಷ್ಟಾಗಿದೆ, ಅರ್ಧ ಆಗಿದೆಯಾ, ಪೂರ್ತಿ ಆಗಿದೆಯಾ, ಸರಿ ಆದ್ರೆ ಯಾರು ಕೊಡ್ತಾನೆ, ಕಮಿಷನರ್ ಬರ್ತಾನೆ ಮಧ್ಯದಲ್ಲಿ, ಈ ರೀತಿಯಾದಂಥ ವಿಷಯಗಳನ್ನ ಓದ್ತೀರಾ. ಅದಾದ್ಮೇಲೆ ESI ಅಂತ ಮಾಡಿರೋದೇ ಯಾಕೆ, ಸಿಂಪಲ್ ಆಗಿ ಹೆಲ್ತ್ಗೋಸ್ಕರ ಮಾಡಿದ್ದಾರೆ ESI ಅಂತೇಳಿ. ಅಂಡರ್ 1948 ಅಲ್ಲಿ ಅದು ಎನಾಕ್ಟ್ಮೆಂಟ್ ಆಗಿದೆ. ಸೊ ಅದ್ರಲ್ಲೂ ಏನು ಓದ್ತೀರಾ, ಒಂದು ಡೆಫಿನೇಷನ್ ಓದ್ತೀರಾ, ಎಂಪ್ಲಾಯ್ಮೆಂಟ್ ಇಂಜುರಿ ಓದ್ತೀರಾ, ಕಾಂಟ್ರಿಬ್ಯೂಷನ್ ಓದ್ತೀರಾ, ಡಿಪೆಂಡೆಂಟ್ ಯಾರು ಓದ್ತೀರಾ, ಎಂಪ್ಲಾಯ್ ಅಂದ್ರೆ ಏನು ಓದ್ತೀರಾ, ಪ್ರಿನ್ಸಿಪಲ್ ಎಂಪ್ಲಾಯ್ ಅಂದ್ರೆ ಏನು ಓದ್ತೀರಾ, ಅದಾದ್ಮೇಲೆ ಫಂಡ್ ಎಲ್ಲಿಂದ ಬರ್ತಾ ಇದೆ, ಕಾಂಟ್ರಿಬ್ಯೂಷನ್ ಏನು ಅಂತ ಎಲ್ಲ ಓದ್ತೀರಾ, ಬೆನಿಫಿಟ್ಸ್ ಏನೇನಿದೆ ಅಂತ ಓದ್ತೀರಾ, ಮೆಕ್ಯಾನಿಸಮ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಓದ್ತೀರಾ, ಮೆಡಿಕಲ್ ಬೆನಿಫಿಟ್ಸ್ ಯಾವ್ದಾವ್ದಿದೆ ಕೌನ್ಸಿಲ್ ಅಲ್ಲಿ ಅಂತ ಓದ್ತೀರಾ. ಸೊ ಈ ರೀತಿಯಾದಂತಹ ಸಿಂಪಲ್ ಕಾನ್ಸೆಪ್ಟ್ಗಳನ್ನ ESI ದಲ್ಲಿ ಓದ್ತೀರಾ. ಇದನ್ನ ಆಲ್ರೆಡಿ ಓದಿಸಲಾಗಿದೆ, ಬಟ್ ನೀವು ಇದನ್ನೆಲ್ಲ ಪೇಯ್ಡ್ ಮಾಡಿದ್ರೆ ಮಾತ್ರ ಸಿಗುತ್ತೆ. ತಗೊಳ್ಳಿ ಪೇಯ್ಡು. ಎಷ್ಟು ಸಿಂಪಲ್ ಆಗಿ ಕಾಂಪ್ಲಿಕೇಟೆಡ್ ಆಗಿರುವಂತ ವಿಷಯಗಳನ್ನ ಸಿಂಪಲ್ ಆಗಿ ಜೊತೆ ನಾವು ಡೆಲಿವರ್ಡ್ ಮಾಡ್ತಾ ಇದ್ದೀವಿ. ಇದೇ ರೀತಿಯಾಗಿ 5 to 10 minutes ಅಲ್ಲೇ ಒಂದೊಂದೊಂದು ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡಿರ್ತೀವಿ. ಇದನ್ನ ಆಲ್ರೆಡಿ ಡೆಮೋ ಪರ್ಪಸ್ಗೋಸ್ಕರ ನಿಮ್ಮಲ್ಲಿ ಫಸ್ಟ್ ಟೈಮ್ ವಿಡಿಯೋಸ್ಗಳಿದೆ, ಆಲ್ರೆಡಿ ನೀವೆಲ್ಲ ನೋಡಿದ್ದೀರಾ. ಓಕೆ, ಯೂನಿಟ್ 5 ನಾನು ಏನಾದರೂ ಎಂಟ್ರಿ ಕೊಡ್ತಾ ಇದ್ದೀನಿ ಅಂತಂದ್ರೆ ಯೂನಿಟ್ 5 2 ಆಕ್ಟ್ ಬರುತ್ತೆ. ದ ಪೇಮೆಂಟ್ ವೇಜಸ್ ಆಕ್ಟ್ ಅಂತ ಇದೆ, ಒಂದು 1936 ಅಲ್ಲಿ ಬಂದಿದ್ದು. ಇನ್ನೊಂದು ಪಾರ್ಟ್ ಅಲ್ಲಿ, ಫಸ್ಟ್ ಪಾರ್ಟ್ ಅಲ್ಲಿ ಪೇಮೆಂಟ್ ವೇಜಸ್ ಆಕ್ಟ್ ಇದ್ರೆ, ಸೆಕೆಂಡ್ ಪಾರ್ಟ್ ಅಲ್ಲಿ ದ ಫ್ಯಾಕ್ಟ್ರೀಸ್ ಆಕ್ಟ್ ಅಂತ ಇದೆ ಯೂನಿಟ್ 5 ಅಲ್ಲಿ 1948 ಅಲ್ಲಿ.
ದ ಪೇಮೆಂಟ್ ವೇಜಸ್ ಆಕ್ಟ್ ಅಂತಂತಂದ್ರೆ ಈ ಕೂಲಿ ಏನ್ ಕೊಡ್ತಾರಲ್ವಾ ಅದು ಯಾವ ರೀತಿ ಇರಬೇಕು, ಎಷ್ಟೆಷ್ಟು ಇರಬೇಕು, ಏನೇನು ಅಥಾರಿಟೀಸು ಕೊಡ್ಲಿಲ್ಲ ಅಂದ್ರೆ ಇನ್ಸ್ಪೆಕ್ಟರ್ಗೆ ಯಾವ ರೀತಿ ಇನ್ಫಾರ್ಮ್ ಮಾಡಬೇಕು ಅಂತ ಕಾನ್ಸೆಪ್ಟ್ ನೋಡಿ. ಒಂದು ಆಕ್ಟ್ ಅಂದಿದ ತಕ್ಷಣ ಅದು ಮತ್ತೆ ಡೆಫಿನೇಷನ್ಸ್ ಗಳು ಬರುತ್ತೆ. ಎಂಪ್ಲಾಯ್ಡ್ ಪರ್ಸನ್ ಯಾರು, ಫ್ಯಾಕ್ಟ್ರಿ ಅಂದ್ರೆ ಏನು ಅಂತ, ಇಂಡಸ್ಟ್ರಿಯಲ್ ಅಂತಂದ್ರೆ ಏನು ಅಂತ, ವೇಜಸ್ ಗಳಂದ್ರೆ ಏನು ಅಂತ, ಡಿಡಕ್ಷನ್ಸ್ ಅಂದ್ರೆ ಏನು ಅಂತ, ಅಥಾರಿಟೀಸ್ ಯಾರು, ಇನ್ ಕೇಸ್ ಕೊಟ್ಟಿಲ್ಲ ಅಂತಂದ್ರೆ ಇನ್ಸ್ಪೆಕ್ಟರ್ನ ಕಾಂಟ್ಯಾಕ್ಟ್ ಹೆಂಗ್ ಮಾಡೋದು, ಇದಿಷ್ಟೇ ವಿಷಯ ಇರೋದು. ಈಗ ಫ್ಯಾಕ್ಟ್ರೀಸ್ ಆಕ್ಟ್ ಅಂತ ಇದೆ. ಓಕೆ, ಆಬ್ವಿಯಸ್ಲಿ ಫ್ಯಾಕ್ಟ್ರೀಸ್ ಆಕ್ಟ್ ಅಂತಂದ್ರೆ ಅದ್ರಲ್ಲಿ ಏನೇನು ಓದ್ತೀರಾ, ಒಂದು ಡೆಫಿನೇಷನ್, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಏನಿದೆ, ಅಕ್ಯುಪೈರ್ ಏನಿದ್ದಾರೆ, ಹಜಾರ್ಡಸ್ ಪ್ರೋಸೆಸ್ ಏನಿದೆ, ಪ್ರಾವಿಷನ್ ಆಫ್ ದ ಫ್ಯಾಕ್ಟ್ರೀಸ್ ಟು ದ ಹೆಲ್ತ್, ಸೇಫ್ಟಿ, ವೆಲ್ಫೇರ್, ಈ ಮೂರಕ್ಕೂ ಕೂಡ ಯಾವ ರೀತಿಯ ಪ್ರಾವಿಷನ್ಸ್ ಗಳು ಡಿಪೆಂಡೆಂಟ್ ಆಗುತ್ತೆ ಅನ್ನುವಂತ ವಿಷಯನ ಓದ್ತೀರಾ. ಸೊ ಅದಾದ್ಮೇಲೆ ನೀವು ಈ ಹಜಾರ್ಡಸ್ ಗಳು ಏನಿದೆ ಅಲ್ವಾ, ಈ ಹಜಾರ್ಡಸ್ ಗಳ ಪ್ರೋಸೆಸ್ ಗಳು ಏನಿದೆ ಇವುಗಳಿಗೆ ವರ್ಕಿಂಗ್ ಕಂಡೀಷನ್ಸ್ ಯಾವ ರೀತಿ ಇರಬೇಕು, ಯಾವ್ಯಾವ ರೀತಿ ಹಜಾರ್ಡಸ್ ಪ್ರೋಸೆಸ್ ಗಳಿಂದ ಪ್ರಿಕಾಷನ್ಸ್ ಗಳನ್ನ ತಗೋಬೇಕು, ವರ್ಕಿಂಗ್ ಅವರ್ಸ್ ಗಳು ಎಷ್ಟಿರಬೇಕು, ವರ್ಕಿಂಗ್ ಲೀವ್ ಎಷ್ಟು ಕೊಡಬೇಕು ಅಂತೀವಲ್ವಾ, EL, CL, PL ಯಾರ್ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಆನ್ಯುವಲ್ ಲೀವ್ ನ ಎಷ್ಟು ಕೊಡಬೇಕು, ಅದಾದ್ಮೇಲೆ ನಿಮ್ಗೆ ವುಮೆನ್ಸ್ ಮತ್ತೆ ಚಿಲ್ಡ್ರನ್ಸ್ ಅಥವಾ ಇವ್ರು ಇರ್ತಾರಲ್ಲ ಯಂಗ್ ಪರ್ಸನ್ಸ್ ಗಳು, ಇವ್ರಿಗೆ ಯಾವ್ಯಾವ ರೀತಿ ಫೆಸಿಲಿಟಿ ಕೊಡಬೇಕು, ಇದೇ ವುಮೆನ್ಸ್ ಗಳಿಗೆ ಸ್ಪೆಷಲ್ ಫೆಸಿಲಿಟಿ ಕೊಡಬೇಕು, ಅವ್ರೇನಾದ್ರು ಚೈಲ್ಡ್ ಗಳಿದ್ರೆ ಅವರಿಗೆ ಮೆಟರ್ನಿಟಿ ಲೀವ್ ಗಳು ಕೊಡಬೇಕು, ಅದಾದ್ಮೇಲೆ ಮೆಟರ್ನಿಟಿ ಲೀವ್ ಆದ್ಮೇಲೂ ಕೂಡ ಅಲ್ಲಿ ಮಕ್ಕಳಿಗೆ ನೋಡ್ಕೊಳ್ಳುವಂತ ವ್ಯವಸ್ಥೆ ಮಾಡ್ಬೇಕು. ಈ ರೀತಿ ಎಲ್ಲಾ ವ್ಯವಸ್ಥೆಗಳನ್ನ ದ ಫ್ಯಾಕ್ಟ್ರೀಸ್ ಆಕ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಆಯ್ತಾ. ಸೊ ಇದನ್ನ ನಾವು ಫರ್ದರ್ ಮತ್ತೆ ಡಿಸ್ಕಸ್ ಮಾಡೋಣ. ನೀವು ಇದನ್ನ ಡಿಸ್ಕಸ್ ಮಾಡಿದ್ದನ್ನ ಆಲ್ರೆಡಿ ನೋಡ್ಬೇಕು ಅಂತಂತಂದ್ರೆ ದಯವಿಟ್ಟು ನೀವೆಲ್ಲ ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ. ಸಬ್ಸ್ಕ್ರಿಪ್ಷನ್ ಯಾವ ರೀತಿ ಅಂತಂದ್ರೆ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಇದೆ. ಪೇಯ್ಡ್ ಸಬ್ಸ್ಕ್ರಿಪ್ಷನ್ ತಗೊಳಕ್ಕೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, 9591573526. ಎಲ್ಲಾ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾರೆ. ಆದ್ರೂ ಕೂಡ ಒಂದು 30 ಸೆಕೆಂಡ್ಸ್ ಅಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ಮೋರ್ ದನ್ 400+ ಲಾ ವಿಡಿಯೋಸ್ಗಳು ನಿಮಗೆ ಅವೈಲೇಬಲ್ ಸಿಗುತ್ತೆ ಈ ಸೆಮಿಸ್ಟರ್ದು. ಓಕೆ, ಯಾವ್ಯಾವ ಸಬ್ಜೆಕ್ಟ್ ನಾನು ಮಾತಾಡ್ತಾ ಇದ್ದೀನಿ ಆ ಸಬ್ಜೆಕ್ಟ್ಗಳು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಜಸ್ಟ್ ಒಂದು ಟೆಕ್ಸ್ಟ್ ಮಾಡಿ ಇಲ್ಲ ಫೋನ್ ಮಾಡ್ಕೊಳ್ಳಿ. ಕನ್ನಡ ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಅದಾದ್ಮೇಲೆ ತರಗತಿಗೆ ಏನಾದ್ರು ನೀವು ಹಾಜರಾಗಕ್ಕಾಗಿಲ್ಲ ಅಂತ ಅನ್ಕೊಳ್ಳಿ, ನಿಮಗೆ ರೆಕಾರ್ಡೆಡ್ ವಿಡಿಯೋಸ್ ಕ್ಲಾಸಸ್ಗಳನ್ನ ಕೊಡ್ತೀವಿ. ಏನಾದ್ರೂ ಸಂದೇಹಗಳಿತ್ತಾ ಅಂದ್ರೆ ಡೌಟ್ಸ್ಗಳಿತ್ತಾ, ಕ್ಲಾರಿಫಿಕೇಶನ್ ಮಾಡ್ಕೋಬೇಕಾ, 24x7 ನಿಮ್ಗೆ ಕ್ಲಾರಿಫಿಕೇಶನ್ ಮಾಡ್ಕೊಳಕ್ ಅವಕಾಶನ ಮಾಡ್ಕೊಡ್ತೀವಿ. ಬ್ಯಾಕ್ಲಾಗ್ಸ್ಗಳಿದೆಯಾ, ಓಕೆ ಕ್ಲಿಯರ್ ಮಾಡ್ಕೊಳ್ಳಿ, ಕ್ಲಾಸಸ್ಗಳನ್ನ ತಗೊಂಡು ಅಷ್ಟು ಸುಲಭ ಇರುತ್ತೆ. ಅದಾದ್ಮೇಲೆ ಈವ್ನಿಂಗ್ ಟೈಮ್ ಅಲ್ಲಿ ಕ್ಲಾಸಸ್ಗಳನ್ನ ತಗೊಳ್ತೀವಿ. ಡೇ ಟೈಮ್ ಎಲ್ಲ ಬಿಸಿ ಇರ್ತೀರಾ ಅಂತಾನೆ ನೀವು ಕ್ಲಾಸಸ್ ಸರಿಯಾಗಿ ಹೋಗಕ್ ಆಗಿರಲ್ಲ. ಸೊ ಅದಕ್ಕೆ ನಾವು ಡೌಟ್ ಸೆಷನ್ ಎಲ್ಲ ತಗೊಂತೀವಿ, ಈವ್ನಿಂಗ್ ಟೈಮ್ ತಗೊಂತೀವಿ. ಎಷ್ಟು ಈಸಿಯಾಗಿ ಪಾಸ್ ಆಗ್ಬೋದು, 15 ಕ್ವಶನ್ ಪೇಪರ್ಗಳು ಅದನ್ನು ಕೂಡ ಸಾಲ್ವ್ ಮಾಡ್ಕೊಡ್ತೀವಿ. ಯಾವುದನ್ನ ಓದ್ಬೇಕು ಯಾವುದನ್ನ ಓದ್ಬಾರ್ದು ಅಂತ ಕ್ಲಾರಿಫಿಕೇಶನ್ ಕೊಡ್ತೀವಿ. ನೋಟ್ಸ್ ಅವೈಲಬಿಲಿಟಿ ಇರುತ್ತದೆ. ನೀವು ಏನ್ ನೋಟ್ಸ್ ಓದ್ತೀರಾ ಅದೇ ನೋಟ್ಸ್ ನಾವಿಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿ ನಿಮಗೆ ಪಾಠನ ಮಾಡ್ತೀವಿ. ಸೊ ಆಬ್ವಿಯಸ್ಲಿ ಎರಡೂ ಕೂಡ ಮ್ಯಾಚ್ ಆದಾಗ ನಿಮ್ಮ ಗ್ಲಾನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಹೇಗೆ ಅಂದ್ರೂ ಕೂಡ ಜ್ಞಾಪಕ ಇಡ್ತೀರಾ, ಆಬ್ವಿಯಸ್ಲಿ ಈಸಿಯಾಗಿ ಪಾಸ್ ಆಗ್ತೀರಾ. ಸೊ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಪ್ರಾಪರ್ಟಿ ಲಾಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ನಾನು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೇನೆ. ನೋಡಿದ್ದಕ್ಕೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಲಿಯೋಕ್ಕೆ ಪ್ರಯತ್ನ ಪಡಿ. ಥ್ಯಾಂಕ್ ಯು. ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಯ್ಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗೆ ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವೀಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ, ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 year LLB, 3 year LLB ಅಥವಾ ಈ 5 year LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 year LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಂನವರಿಗೆ, ಇಂಗ್ಲೀಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡೂ ಮೀಡಿಯಂವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 year LLB, 2nd sem, 3rd sem, 4th sem, 5th sem, 6th sem, 5 year LLB, 1st sem, 2nd, 3rd, 4th, 5th, 7th, 8th, 9th, 10th. ಇದೇ ಥರ 5 year LLB BCom ಇಂದ ಕಂಪ್ಲೀಟ್ ಆಗಿ 10th sem ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ,
ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು ಎತ್ತ ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲಾ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೋ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂತ ಕಂಪ್ಲೀಟ್ 100% ವಿಡಿಯೋಸ್ಗಳು ಯಾವ ತರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬ್ ಅಲ್ಲಿ ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ತರ ನೋಡ್ತಾ ಇದ್ದೀರಾ ಈ ತರ 100% ಸಿಲೆಬಸ್, ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ, ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್, ಈ ತರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ತರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ, ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ, ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂ ಅವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಎರಡು ಮೀಡಿಯಂ ಅಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ 24x7. ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ ನನ್ನ ಕಡೆಯಿಂದ. ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡು ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಏನು ಫರ್ದರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ಥರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದರೂ ಕೇಳಿದರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು. ಇನ್ನೂ ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೀ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡಿಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೇನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟ್ ಆಗಿ
ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ. ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ, ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದ್ದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾನು ಹೇಳ್ತಾ ಇದ್ದೇನೆ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಲಾ, ಅದನ್ನು ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.